ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೃಶ್ಚಿಕ ರಾಶಿಯವರೇ, ನೀವು ಈ ಕ್ಷಣದಲ್ಲಿ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಅದು ಯಾದೃಚ್ಛಿಕವಲ್ಲ. ಇದು ನಿಮ್ಮ ಜೀವನಕ್ಕೆ ಬಂದ ಒಂದು ದಿವ್ಯ ಸಂಕೇತ. ನಿಮ್ಮ ಮನಸ್ಸಿನೊಳಗೆ ಮೌನವಾಗಿ ತುಂಬಿಕೊಂಡಿರುವ ನೋವು, ಯಾರಿಗೂ ಹೇಳಿಕೊಳ್ಳಲಾಗದ ಒತ್ತಡ, ಆರ್ಥಿಕ ಕಷ್ಟಗಳು, ನಂಬಿದವರಿಂದ ಬಂದ ಮೋಸ, ಪ್ರಯತ್ನಿಸಿದರೂ ಕೈ ತಪ್ಪಿದ ಫಲಿತಾಂಶ ಎಲ್ಲವೂ ಕೂಡ ಇದನ್ನು ಶಿವ ನೋಡ್ತಾ ಇದ್ದಾನೆ. ಹೊರಗೆ ನೀವು ಬಲಿಷ್ಠವಾಗಿ ಕಾಣಿಸಿಕೊಂಡ್ರೂ ಒಳಗೆ ಮಾತ್ರ ನೀವು ಎಷ್ಟು ಹೋರಾಟ ನಡೆಸಿದ್ದೀರೋ ಅದು ದೇವರಿಗೆ ಮಾತ್ರ ಗೊತ್ತು. ಈಗ ನೀವು ಗಮನ ಕೊಟ್ಟು ಕೇಳಿ. 2025 ಡಿಸೆಂಬರ್ 19, 20, 21 ಈ ದಿನಗಳಿಂದ ನಿಮ್ಮ ಜೀವನದಲ್ಲಿ ಶಿವಾನುಗ್ರಹ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಆರಂಭವಾಗುತ್ತೆ. ವಿಶೇಷವಾಗಿ ಎಂ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾರೆ. ಆ ವ್ಯಕ್ತಿಯ ಮಾತುಗಳು, ಆ ವ್ಯಕ್ತಿಯಿಂದ ಬರುವ ಸಂದೇಶ ಅಥವಾ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಈ ವಿಡಿಯೋ ನೋಡ್ತಾ ಇರುವ ಸಮಯದಲ್ಲಿ ಸಾಧ್ಯವಾದರೆ ಏಕಾಂತವಾಗಿ ಶಾಂತ ಮನಸ್ಸಿನಿಂದ ನೀವು ಕೇಳಿ. ಏಕೆಂದರೆ ಇಲ್ಲಿ ಹೇಳಲಾಗುತ್ತಿರೋದು ಸಾಮಾನ್ಯ ಜ್ಯೋತಿಷ್ಯ ಮಾತುಗಳಲ್ಲ. ಇದು ವೃಶ್ಚಿಕ ರಾಶಿಯವರ ಜೀವನದ ಆಳವಾದ ಆಧ್ಯಾತ್ಮಿಕ ವಿಶ್ಲೇಷಣೆ. ವೃಶ್ಚಿಕ ರಾಶಿಯವರು ಈ ಜನ್ಮದಲ್ಲಿ ಸಾಮಾನ್ಯ ಆತ್ಮಗಳು ಅಲ್ಲ. ನೀವು ಹಿಂದಿನ ಜನ್ಮದ ಕರ್ಮಭಾರವನ್ನು ಈ ಜನ್ಮದಲ್ಲಿ ಹೊತ್ತುಕೊಂಡು ಬಂದವರು. ಅದಕ್ಕಾಗಿಯೇ ನೀವು ಬಾಲ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರಿ, ಚಿಕ್ಕ ವಯಸ್ಸಿನಲ್ಲೇ ನೋವನ್ನು ಅನುಭವಿಸಿದ್ರಿ. ಇತರರು ಸುಖವಾಗಿ ಬದುಕ್ತಾ ಇರಬೇಕಾದ್ರೆ ನೀವು ಹೋರಾಟದಲ್ಲೇ ಇರುವ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದ ಪರಿಸ್ಥಿತಿ ಬಂತು. ಇದು ಶಿಕ್ಷೆ ಅಲ್ಲ, ಇದು ಶಿವನು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುವ ವಿಧಾನ. ನೀವು ನೋವಿನಲ್ಲಿದ್ದರೂ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯ ನಿಮ್ಮದು. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ವ್ಯರ್ಥವಾಗಿಲ್ಲ. ಪ್ರತಿಯೊಂದು ಕಣ್ಣೀರಿನ ಹಿಂದೆ ಒಂದು ಆಶೀರ್ವಾದ ಇದೆ. ಡಿಸೆಂಬರ್ 19 ನಂತರ ನಿಮ್ಮ ಕರ್ಮಬಂಧದಲ್ಲಿ ಒಂದು ಗಟ್ಟಿ ಅನ್ನೋದು ತೆಗೆದುಕೊಳ್ಳಲಾಗುತ್ತೆ. ಅದೇ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವಾಗಿ ಬದಲಾಗುತ್ತೆ. ವೃಶ್ಚಿಕ ರಾಶಿಯ ಅಧಿಪತಿ ಶಕ್ತಿ ಶಿವ ಮಾತ್ರ ತನ್ನ ಭಕ್ತರನ್ನು ತಕ್ಷಣವೇ ಆಶೀರ್ವದಿಸೋದಿಲ್ಲ. ಮೊದಲು ಪರೀಕ್ಷೆ ಮಾಡ್ತಾನೆ. ನೀವು ಅನುಭವಿಸಿದ ಕಷ್ಟ, ನಷ್ಟ, ಅವಮಾನ, ದ್ರೋಹ ಎಲ್ಲವೂ ಕೂಡ ಶಿವನ ಪರೀಕ್ಷೆಗಳಾಗಿರುತ್ತೆ. ನೀವು ಎಷ್ಟು ಬಾರಿ ಕುಸಿದ್ರೂ ಮತ್ತೆ ಎದ್ದು ನಿಲ್ತೀರಾ. ಅದೇ ನಿಮ್ಮ ಶಕ್ತಿ. ಈಗ ಆ ಪರೀಕ್ಷೆಯ ಅಂತಿಮ ಹಂತ ಮುಗಿತಾ ಇದೆ. ಡಿಸೆಂಬರ್ 19, 20 ನಿಮಗೆ ಒಂದು ಸ್ಪಷ್ಟ ಸಂಕೇತ ಸಿಗುತ್ತೆ. ಅದು ಮಾತಾಗಿರಬಹುದು, ಘಟನೆ ಆಗಿರಬಹುದು, ಅಥವಾ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬರಬಹುದು. ಆ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಶಿವಾನುಗ್ರಹ ಕಾರ್ಯನಿರ್ವಹಿಸಲು ಆರಂಭವಾಗುತ್ತೆ. ವೃಶ್ಚಿಕ ರಾಶಿಯವರ ಮನೆಗಳಲ್ಲಿ ಸಾಮಾನ್ಯ ಶಕ್ತಿಗಳು ಇರೋದಿಲ್ಲ. ಇಲ್ಲಿ ಆಧ್ಯಾತ್ಮಿಕ ರಕ್ಷಣಾ ಶಕ್ತಿಗಳು ಇರುತ್ತೆ. ರಾತ್ರಿಯಲ್ಲಿ ನಿದ್ದೆ ಬಾರದಿರುವುದು, ಏಕಾಏಕಿ ಮನಸ್ಸು ಭಾರವಾಗುವುದು, ಅಥವಾ ಅಚಾನಕ್ ಶಾಂತಿ ಅನುಭವ ಆಗ್ತಾ ಇರೋದು ಎಲ್ಲವೂ ಕೂಡ ಇದೆಲ್ಲ ಸುಮ್ಮನೆ ಅಲ್ಲ. ಅಲ್ಲಿ ನಿಮ್ಮ ಮನೆಯಲ್ಲಿ ಒಂದು ರಕ್ಷಣಾ ಶಕ್ತಿ, ದೈವಶಕ್ತಿ ಖಂಡಿತ ಇದೆ. ಅದು ನಿಮ್ಮ ಕುಟುಂಬವನ್ನು ಎಷ್ಟು ಅಪಾಯಗಳಿಂದ ಕಾಪಾಡಿದೆ. ಹಿಂದೆ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ದೊಡ್ಡ ಅಪಾಯ ನಿಮಗೆ ತಪ್ಪಿಸಿದೆ. ಡಿಸೆಂಬರ್ 19 ನಂತರ ಆ ಶಕ್ತಿ ಇನ್ನಷ್ಟು ಬಲಗೊಳ್ಳುತ್ತೆ. ಆ ಪರಮಾತ್ಮ ನಿಮ್ಮ ಮನೆಯಲ್ಲೇ ನೆಲೆಸಿದ್ದಾರೆ. ನಿಮ್ಮ ಮನೆಗೆ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿಯ ಮಾತುಗಳಲ್ಲಿ ದೇವರ ಸಂದೇಶ ಅಡಗಿರುತ್ತೆ. ಹಿಂದೆ ನೀವು ಕಳೆದುಕೊಂಡ ಅವಕಾಶಗಳು ಶಾಶ್ವತವಾಗಿ ಕಳೆದು ಹೋಗಿಲ್ಲ, ಅವು ತಾತ್ಕಾಲಿಕವಾಗಿ ನಿಂತಿದೆ ಅಷ್ಟೇ. ಡಿಸೆಂಬರ್ 19ರಿಂದ ಹಳೆಯ ವ್ಯಕ್ತಿಗಳು ಮತ್ತೆ ಸಂಪರ್ಕ ಬರ್ತಾರೆ. ಹಳೆಯ ಅವಕಾಶಗಳು ಹೊಸ ರೂಪದಲ್ಲಿ ಮರಳಿ ಬರುತ್ತೆ. ನೀವು ಕಳೆದುಕೊಂಡಿದ್ದು ಈಗ ಡಬಲ್ ಆಗಿ ನಿಮಗೆ ಮರಳಿ ಬರುತ್ತೆ. ಇದು ಶಿವನ ನ್ಯಾಯ. ಇನ್ನು ಎಂ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಪಾತ್ರ ಇಲ್ಲಿ ಅತ್ಯಂತ ಮಹತ್ವದ್ದು. ಆ ವ್ಯಕ್ತಿ ಹಳೆ ಪರಿಚಯದವರಾಗಿರ್ಬೋದು ಅಥವಾ ಸಂಪೂರ್ಣ ಹೊಸ ವ್ಯಕ್ತಿ ಆಗಿರ್ಬೋದು. ಆದರೆ ಆ ವ್ಯಕ್ತಿಯ ಮೂಲಕ ಬರುವ ಒಂದು ಮಾಹಿತಿ ಅಥವಾ ನಿರ್ಧಾರ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಆ ಮಾತುಗಳನ್ನು ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಹಣದ ವಿಚಾರದಲ್ಲಿ ನೀವು ಬಹಳಷ್ಟು ಹೋರಾಟ ನಡೆಸಿದ್ದೀರಿ. ಸಂಪಾದನೆ ಇದ್ರೂ ಉಳಿಯದ ಸ್ಥಿತಿ, ಕೈಗೆ ಬಂದ ಹಣ ತಕ್ಷಣವೇ ಹೊರ ಹೋಗುವ ಪರಿಸ್ಥಿತಿ. ಇದು ನಿಮ್ಮ ತಪ್ಪಲ್ಲ, ನಿಮ್ಮ ಜಾತಕದಲ್ಲಿರುವ ಆರ್ಥಿಕ ಅಡ್ಡಿಗಳು ಇದಕ್ಕೆ ಕಾರಣ. ಆದರೆ ಡಿಸೆಂಬರ್ 19 ನಂತರ ಹಣದ ವಿಷಯದಲ್ಲಿ ಒಂದು ಬಾಗಿಲು ತೆರೆಯುತ್ತೆ. ಒಂದು ಹಳೆಯ ಬಾಕಿ ಹಣ ಮರಳಿ ಬರ್ಬೋದು, ಅಥವಾ ಹೊಸ ಅವಕಾಶ ಸಿಗ್ಬೋದು, ಅಥವಾ ನಿಮ್ಮ ಪ್ರತಿಭೆಗೆ ಸರಿಯಾದ ಒಂದು ಗುರುತು ಸಿಗ್ಬೋದು. ಡಿಸೆಂಬರ್ 19 ನಂತರ ಹಣದ ಭಯ ನಿಧಾನವಾಗಿ ಕಡಿಮೆಯಾಗುತ್ತೆ. ಸಾಲ, ಕೇಸು, ಲೀಗಲ್ ಸಮಸ್ಯೆಗಳು ಇವುಗಳಲ್ಲೊಂದು ಸಮಸ್ಯೆಗೆ ಮೊದಲು ಒತ್ತಡ ಕಡಿಮೆಯಾಗುತ್ತೆ. ನಂತರ ದಾರಿ ಕಾಣುತ್ತೆ, ಕೊನೆಗೆ ಪರಿಹಾರ ಬರುತ್ತೆ. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಡಿಸೆಂಬರ್ 19 ನಂತರ ಮಹತ್ವದ ಬದಲಾವಣೆ ಬರುತ್ತೆ. ಹೊಸ ಆಫರ್, ಹೊಸ ಆಲೋಚನೆ ಅಥವಾ ಒಬ್ಬ ವ್ಯಕ್ತಿಯ ಸಲಹೆ ನಿಮ್ಮ ಜೀವನದ ದಿಕ್ಕನ್ನು
ಬದಲಾಯಿಸುತ್ತೆ. ಆರಂಭದಲ್ಲಿ ಭಯವಾಗಬಹುದು, ಆದರೆ ಅದೇ ನಿಮ್ಮ ಭವಿಷ್ಯದ ಅಡಿಪಾಯ. ಶತ್ರುಗಳ ವಿಷಯದಲ್ಲಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹಿಂದೆ ಮಾತನಾಡುವವರು ತಮ್ಮ ತಪ್ಪಿನಿಂದಲೇ ಬಯಲಾಗ್ತಾರೆ. ನೀವು ಏನು ಮಾಡಬೇಕಾಗಿಲ್ಲ, ಶಿವನ ನ್ಯಾಯ ಸ್ವತಃ ಕಾರ್ಯನಿರ್ವಹಿಸುತ್ತೆ. ಕುಟುಂಬ ಜೀವನದಲ್ಲೂ ಡಿಸೆಂಬರ್ 19ರ ನಂತರ ನಿಮಗೆ ಶುಭ ಸುದ್ದಿ ಅನ್ನೋದು ಕೇಳಿ ಬರುತ್ತೆ. ವಿವಾಹ, ಉದ್ಯೋಗ ಅಥವಾ ಆರ್ಥಿಕ ಸಮಾಧಾನ, ಏನಾದರೂ ಒಂದು ಸಂತೋಷದ ಸುದ್ದಿ ನಿಮ್ಮ ಮನೆಯಲ್ಲಿ ವಾತಾವರಣವನ್ನೇ ಬದಲಾಯಿಸುತ್ತೆ. ಪ್ರೀತಿಯ ವಿಷಯದಲ್ಲಿ ನೀವು ಆಳವಾಗಿ ಪ್ರೀತಿಸುವವರು ಇದೇ ಕಾರಣಕ್ಕೆ ಹೆಚ್ಚು ನೋವು ಅನುಭವಿಸಿದ್ದೀರಿ. ಆದರೆ ಪ್ರೀತಿ ನಿಮ್ಮ ಜೀವನದಿಂದ ಹೋಗಿಲ್ಲ, ಅದು ಸರಿಯಾದ ಸಮಯಕ್ಕೆ ಕಾಯ್ತಾ ಇದೆ. ಇನ್ನು ಡಿಸೆಂಬರ್ 20ರ ನಂತರ ನಿಮ್ಮ ಪ್ರೀತಿಯಲ್ಲಿ ಚಲನೆ ಬರುತ್ತೆ. ವಿವಾಹದ ನಿರ್ಧಾರವು ಹತ್ತಿರವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಸಮಸ್ಯೆ ದೈಹಿಕಕ್ಕಿಂತ ಹೆಚ್ಚು ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿರುತ್ತೆ. ಇನ್ನು ಡಿಸೆಂಬರ್ 20ರ ನಂತರ ನಿಧಾನವಾಗಿ ಉಪಶಮನ ಎಲ್ಲವೂ ಆರಂಭವಾಗುತ್ತೆ ಮತ್ತು ಶಿವನು ಮೊದಲು ನಿಮ್ಮ ಮನಸ್ಸನ್ನು ಗುಣಪಡಿಸ್ತಾನೆ. ಕನಸುಗಳ ಮೂಲಕ ಶಿವನು ನಿಮ್ಮೊಂದಿಗೆ ಮಾತನಾಡ್ತಾನೆ. ಡಿಸೆಂಬರ್ 19ರಿಂದ ನಿಮ್ಮ ಕನಸುಗಳು ಇನ್ನಷ್ಟು ಸ್ಪಷ್ಟವಾಗುತ್ತೆ. ಅವುಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಶನಿ ರಾಹು ಪ್ರಭಾವ ಈಗ ಕಡಿಮೆ ಆಗ್ತಾ ಇದೆ. ಭಯ, ಅನುಮಾನ, ಆತ್ಮವಿಶ್ವಾಸದ ಕೊರತೆ ಎಲ್ಲವೂ ಕೂಡ ನಿಧಾನವಾಗಿ ದೂರ ಆಗ್ತಾ ಇದೆ. ನೀವು ಹಿಂದೆ ಯಾರಿಗಾದರೂ ಮಾಡಿದ ಒಂದು ಸಣ್ಣ ಸಹಾಯ, ಒಂದು ಒಳ್ಳೆಯ ಮಾತು, ಅದೇ ಒಂದು ಪುಣ್ಯ ಈಗ ನಿಮ್ಮ ಜೀವನದಲ್ಲಿ ಫಲ ನೀಡ್ತಾ ಇದೆ. ಡಿಸೆಂಬರ್ 20ರ ನಂತರ ನೀವು ಇದನ್ನು ಸ್ಪಷ್ಟವಾಗಿ ಅನುಭವಿಸ್ತೀರಾ. ಇಷ್ಟು ದಿನ ನೀವು ಯಾಕೆ ನೋವು ಅನುಭವಿಸಿದ್ದೀರಿ ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಂದಿನಿಂದ ನಿಮ್ಮ ಜೀವನದ ಹೋರಾಟ ಒಂಟಿಯಾಗಿರೋದಿಲ್ಲ, ಶಿವಶಕ್ತಿ ನಿಮ್ಮೊಂದಿಗೆ ಇರುತ್ತೆ. ನಿಮ್ಮ ದಾರಿ ಸ್ಪಷ್ಟವಾಗ್ತಾ ಇದೆ. ಸಂಕೇತವನ್ನು ನಿರ್ಲಕ್ಷ್ಯ ಮಾಡಬೇಡಿ, ನಂಬಿಕೆಯಿಂದ ಮುಂದೆ ನಡೆಯಿರಿ. ಆದರೆ ನ್ಯಾಯ ತಪ್ಪೋದಿಲ್ಲ. ಈಗ ಮನಸ್ಸಿನಲ್ಲಿ ಒಟ್ಟಾಗಿ ಸ್ಮರಿಸೋಣ. ಎಲ್ಲರೂ ಕಮೆಂಟ್ ಮಾಡಿ ಓಂ ನಮಃ ಶಿವಾಯ. ಶಿವಕೃಪೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.